ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಾಟನ್ ಸಿಲ್ಕ್ ಸ್ಯಾರಿಗೆ ಸಿಂಪಲ್ ಆಗಿರೋ ಅಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಯಾರಿ ಬಂದು ಚೆಕ್ಸ್ ಸ್ಯಾರಿ. ಇದು ಮೆಜಂತಾ ಮತ್ತು ಗ್ರೀನ್ ಕಲರು ಎರಡೂ ಚೆಕ್ಸ್ ಇದೆ. ಪಲ್ಲು ಬಂದು ಮೆಜಂತಾ ಕಲರ್ ಇದೆ, ಬಾರ್ಡರ್ ಬಂದು ಗೋಲ್ಡನ್ ಬಾರ್ಡರ್ ಇದೆ. ಪಲ್ಲು ಮೆಜಂತಾ ಕಲರ್ ಇರೋದ್ರಿಂದ ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಮೆಜಂತಾ ಮತ್ತು ಗ್ರೀನನ್ನು ಕುಚ್ಚು ಕಟ್ತಾಯಿದ್ದೀನಿ. ತುಂಬಾ ಈಸಿಯಾಗಿ 1 ಅವರಲ್ಲಿ ಹಾಕ್ಬೋದಾದಂಥ ಡಿಸೈನ್ ಇದು. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಪಲ್ಲು ಕಲರ್ದು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಬಿಗ್ ಸೈಜ್ ಕಟ್ಟಿಂಗ್ ಇರೋವಂಥ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಈವನ್ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಸ್ ಯೂಶ್ವಲ್ ನಾನು ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಟಿಚ್ಚು ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಈಗ ನಾನು 3 ಅಥವಾ 4 ಎಷ್ಟು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ 4 ಚೈನನ್ನು ಹಾಕಿ ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ 3 ಚೈನ್ಸ್ ಬೇಕಾದರೂ ಹಾಕೋಬೋದು, 4 ಚೈನ್ಸ್ ಬೇಕಾದ್ರೂ ಹಾಕೋಬೋದು ಇದು ಕುಚ್ಚು ಕಟ್ಟೋದಕ್ಕೆ. ನೆಕ್ಸ್ಟ್ ಈಗ ನಾನು ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡಿಕೊಂಡು ದಾರನ ಮೇಲಕ್ಕೆ ಮಾಡಿ ಒಂದು ಬಿಗ್ ಸೈಜ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಎಲ್ಲಿ ಬರುತ್ತೆ ಅಂತ ಅಲ್ಲಿಗೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಮತ್ತೆ 4 ಚೈನ್ಸನ್ನು ಹಾಕೋತಾ ಇದ್ದೀನಿ. 2 3 4 ಚೈನನ್ನು ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಹೆಂಗೆ ಬರುತ್ತೆ ಅಂದರೆ ಫ್ರೆಂಡ್ಸ್, ಫಸ್ಟು 4 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಒಂದು ಕುಚ್ಚು ಬರುತ್ತೆ, ಮಧ್ಯ ಬೀಡ್ ಬರುತ್ತೆ, ಮತ್ತು 4 ಚೈನಲ್ಲಿ ಇನ್ನೊಂದು ಕುಚ್ಚು ಬರುತ್ತೆ. ಈಗ ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಟೋಟಲಿ ಲಾಕ್ ಮಾಡಿರೋ ಸ್ಟಿಚ್ಚು ಬಿಟ್ಟು ಇನ್ನೆರಡು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಟೋಟಲಿ 3 ಸಿಂಗಲ್ ಕ್ರೋಶೆ ಇರುತ್ತೆ. ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ನಾನು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈ ಡಿಸೈನ್ಗೆ ಬೀಡ್ಗೆ 2 ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಯನ್ನು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ 5 ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರುವಂಥ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ನಾನು ಹಾಕೋತಾ ಇದ್ದೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವೀಗ ಬಿಗ್ ಬೀಡ್ ಮೇಲೆ ಏನು 5 ಚೈನ್ಸ್ ಹಾಕಿದ್ದೀವಿ ಆ ಚೈನ್ಸ್ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಆ 5 ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಹೋಗಬೇಕಾಗತ್ತೆ. ನಾನಿಲ್ಲಿ 5 ಚೈನ್ಸ್ಗೆ 7 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೌಂಟ್ ಮುಖ್ಯ ಆಗೋದಿಲ್ಲ. ಆ 5 ಚೈನ್ ಕವರ್ ಆಗೋವರೆಗೂ ಕೂಡ ನೀವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ನನಗಿಲ್ಲಿ 7 ಸಿಂಗಲ್ ಕ್ರೋಶೆ ಆಗಿದೆ. ನಿಮಗೆ 8 ಆದರೂ ಆಗ್ಬೋದು, 6 ಆದರೂ ಆಗ್ಬೋದು. ಅದು ಥ್ರೆಡ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 7 ಸಿಂಗಲ್ ಕ್ರೋಶೆ ಆದಮೇಲೆ ಸ್ಯಾರಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಬಿಗ್ ಬೀಡ್ ಮೇಲೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ನೆಕ್ಸ್ಟು ಕೂಡ ಇದೇ ಥರ ಆರ್ಚನ್ನು ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟು ನಾವು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಇನ್ನೂ 3 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸೊ ಟೋಟಲಿ ಬೇಸಲ್ಲಿ ಬೀಡ್ ಆದಮೇಲೆ 5 ಸಿಂಗಲ್ ಕ್ರೋಶೆ
ಬರುತ್ತೆ. ಈಗ ದಾರಾನ ಮತ್ತೆ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇನ್ನೊಂದು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 5 ಚೈನ್ಸನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 3 4 5 ಚೈನ್ಸನ್ನು ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿಕೊಂಡು ರಿವರ್ಸ್ ಸೈಡಿಂದ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಮೇಲಿರೋ ಅಂಥ 5 ಚೈನ್ಗೆ 7 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. 3 4 5 6 7 7 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡ್ಮೇಲೆ ನಾವೀಗಾಗಲೇ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಾರಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಯಾರಿಗೂ ಕೂಡ ಸಿಂಗಲ್ ಕ್ರೋಶೆ ಪಕ್ಕ ಲಾಕ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಮತ್ತೆ ಇನ್ನೂ 2 ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಈ ರೀತಿಯಾಗಿ ಒಂದು ಸ್ಮಾಲ್ ಆರ್ಚಸ್ ವಿತ್ ಬೀಡ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಈ ಥರ ಕೌಂಟ್ಸ್ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ 3 ಆರ್ಚ್ ಆದಮೇಲೆ ಮತ್ತೆ ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಈ ಸ್ಯಾರಿಯಲ್ಲಿ ಡಬಲ್ ಕಲರ್ ಇರೋದ್ರಿಂದ ಮೆಜಂತಾ ಮತ್ತು ಗ್ರೀನ್ ಇರೋದ್ರಿಂದ ಡಬಲ್ ಕುಚ್ಚನ್ನು ಕಟ್ತಾ ಇದ್ದೀನಿ. ಹಾಗಾಗಿ ನಾನು 3 ಆರ್ಚ್ ಡಿಸೈನ್ ಆದಮೇಲೆ ಮತ್ತೆ ಇನ್ನೂ 2 ಕುಚ್ಚು ಬರೋ ರೀತಿ ಹಾಕ್ತಾಯಿದ್ದೀನಿ. ಈಗ 5 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ಮತ್ತೆ ದಾರಾನ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕಾಗತ್ತೆ. ಸಿಂಗಲ್ ಕ್ರೋಶೆ ವರ್ಕ್ ಮಾಡಿಕೊಂಡು 5 ಚೈನ್ಸನ್ನ ಹಾಕ್ಕೊಂಡು 1 2 3 4 5 ಚೈನ್ಸ್ನ ಹಾಕ್ಕೊಂಡ್ಮೇಲೆ ರಿವರ್ಸ್ ಸೈಡಿಂದ ಬೀಡ್ ಪಕ್ಕದಲ್ಲಿರುವಂಥ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈ 2ನೇ ಸರಿ ಲಾಕ್ ಮಾಡೋದನ್ನು ಮರಿಬೇಡಿ. ಅದು ಮಾಡೋದ್ರಿಂದ ಯೂನಿಫಾರ್ಮಿಟಿ ಬರುತ್ತೆ, ಡಿಸೈನ್ ಆರ್ಚ್ ಕರೆಕ್ಟ್ ಶೇಪಲ್ಲಿ ಬರುತ್ತೆ. ಸೊ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬಿಗ್ ಬೀಡ್ ಮೇಲೆ ಇರೋ ಅಂಥ 5 ಚೈನ್ ಆರ್ಚ್ಗೆ 7 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಈವನ್ ಬಿಗಿನರ್ಸ್ ಕೂಡ ಹಾಕೋ ಅಂಥ ಡಿಸೈನ್ ತುಂಬಾ ಸಿಂಪಲ್ ಆಗಿದ್ದರೂ ಸ್ಯಾರಿಗೆ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಈ ಕಾಟನ್ ಸಿಲ್ಕ್ ಸ್ಯಾರೀಸ್ಗೆ, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಈ ಥರ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈವನ್ ಪ್ಲೇನ್ ಸಿಂಪಲ್ ಆಗಿರೋವಂಥ ಕಾಂಚೀವರಂ ಸ್ಯಾರೀಸ್ಗೂ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಈಗ 7 ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೂ ಕೂಡ ಲಾಕ್ ಮಾಡ್ಕೋತೀನಿ. ನೋಡಿ ರೀತಿ 3 ಆರ್ಚ್ ಬರುತ್ತೆ. ಈಗ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ ಇದು ಕುಚ್ಚು ಕಟ್ಟೋದಕ್ಕೆ. ಸೊ ಫಸ್ಟು ಇಲ್ಲಿ 4 ಚೈನ್ಸ್ ಹಾಕಿ 1 ಬೀಡ್ ಹಾಕಿದ್ದೀವಲ್ಲ, ಸೇಮ್ ಟೈಪ್ನೇ ಇಲ್ಲೂ ಕೂಡ ಹಾಕಬೇಕಾಗತ್ತೆ. ಸೊ ಈಗ 4 ಚೈನ್ಸ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಈಗ ದಾರಾನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿ
ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ 4 ಚೈನ್ಸ್ನ ಹಾಕೋತಾ ಇದ್ದೀನಿ. ಮತ್ತು ನೀಡಲ್ನ ಈ ರೀತಿ ಮೆಷರ್ ಮಾಡಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫೈನಲ್ ಡಿಸೈನ್ ಈ ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಕುಚ್ಚು ಬರುತ್ತೆ, ಮಧ್ಯದಲ್ಲಿ ಬೀಡ್ ಬರುತ್ತೆ, ಆಮೇಲೆ 3 ಆರ್ಚಸ್ ಬರುತ್ತೆ, ಮತ್ತು 2 ಕುಚ್ಚು ಮಧ್ಯ ಬೀಡ್ ಈ ರೀತಿ ಬರುತ್ತೆ. ನಾನು ಸ್ಯಾರಿ ಎಡ್ಜ್ ತನಕ ಸೇಮ್ ಸ್ಟೆಪ್ಸ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. ಸ್ಯಾರಿ ಫುಲ್ಲು ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ನೋಡಿ. ನಾನು 2 ಪಿಂಕು ಮತ್ತು 2 ಗ್ರೀನ್ ಕುಚ್ಚನ್ನು ಈ ರೀತಿ ಕಟ್ತಾಯಿದ್ದೀನಿ. ಮಧ್ಯದಲ್ಲಿ 3 ಆರ್ಚ್ ಬರುತ್ತೆ, ಬಿಗ್ ಬೀಡ್ ಆರ್ಚ್ ಬರುತ್ತೆ. ತುಂಬಾ ಎಲಿಗೆಂಟಾಗಿ ಬ್ಯೂಟಿಫುಲ್ಲಾಗಿ ಈಸಿಯಾಗಿ ಹಾಕೋ ಅಂಥ ಡಿಸೈನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನನ್ನ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.